ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳು ಎಲ್ಲೆಲ್ಲೂ ಕೂಡ ಕೇಳಿ ಬರ್ತಾ ಇದೆ. ನಾನಿರುವಂತಹ ರಾಜಾಜಿನಗರದ ಈ ರಾಮ ಮಂದಿರದಲ್ಲೂ ಕೂಡ ಜೈ ಶ್ರೀರಾಮ್ ಅಂತ ಹೇಳಿ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಭಕ್ತರು ಕೂಡ ಕೂಗ್ತಾ ಇದ್ದಾರೆ. ಸೊ ಈಗ ನಿಮ್ಮನ್ನ ಮತ್ತೊಮ್ಮೆ ಅಯೋಧ್ಯೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಯೋಧ್ಯೆಯ ಮತ್ತೊಂದು ಭಾಗದಿಂದ ನನ್ನ ಸೀನಿಯರ್ ಕೊಲೀಗ್ ವಿಷ್ಣು ಪ್ರಸಾದ್ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ. ವಿಷ್ಣು, ಕೇವಲ ಅಯೋಧ್ಯೆಯಲ್ಲಿ ಮಾತ್ರವಲ್ಲ, ಬೆಂಗಳೂರಿನ ರಾಮ ಮಂದಿರದಲ್ಲೂ ಕೂಡ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳು ಮೊಳಗ್ತಾ ಇದೆ. ಸೊ ಈಗ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ, ರೈಟ್, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತೀವಿ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಅವರನ್ನ. ನಮ್ಮ ಇಬ್ಬರು ಸೀನಿಯರ್ ಕರೆಸ್ಪಾಂಡೆಂಟ್ಸ್ ವಿಷ್ಣು ಪ್ರಸಾದ್ ಮತ್ತು ಜಗದೀಶ್ ಅಯೋಧ್ಯೆಯ ಬೇರೆ ಬೇರೆ ಭಾಗದಿಂದ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಲೈವ್ ಡೀಟೇಲ್ಸ್ ನೀಡ್ತಾ ಇದ್ದಾರೆ. ಸೊ ಹನುಮಾನ್ ಗಡಿಯಲ್ಲಿ ಸಂಭ್ರಮ ಹೇಗಿತ್ತು ಅಂತ ನೀವೇ ಆವಾಗಲೇ ನೋಡಿದ್ರಿ. ಅಲ್ಲಿರುವಂತಹ ಜನ ಅಕ್ಷರಶಃ ರಾಮನ ಹೆಸರನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಸಂಭ್ರಮಿಸ್ತಾ ಇದ್ದಾರೆ. ಅವ್ರು ಕುಂತ್ರು ರಾಮ, ನಿಂತರು ರಾಮ, ಊಟ ಮಾಡಿದ್ರು ರಾಮ, ನೀರು ಕುಡಿದ್ರು ರಾಮ, ಮಲಗುವಾಗ ರಾಮ, ಬೆಳಗ್ಗೆ ಎದ್ದ ತಕ್ಷಣ ರಾಮ, ಅದೇ ರೀತಿಯಾಗಿ ಪೂಜೆ ಮಾಡ್ತಾ ಇದ್ದಾಗ ರಾಮ ರಾಮ ಅನ್ನುವಂತಹ ಜಪ ತಪಗಳು ಎಲ್ಲವೂ ಕೂಡ ಅಲ್ಲಿ ಆಗ್ತಾ ಇದೆ. ಜನ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ ಏನೋ ನಿಜ, ಆದರೆ ಅವರು ನಿಂತಲ್ಲಿ ನಿಲ್ತಾ ಇಲ್ಲ. ಲಿಟ್ರಲಿ ಅವರು ಡಾನ್ಸ್ ಮಾಡ್ತಾ ಇದ್ದಾರೆ, ಲಿಟ್ರಲಿ ಅವರು ಕುಣಿದು ಕುಪ್ಪಳಿಸಿ ಸಂಭ್ರಮಿಸ್ತಾ ಇದ್ದಾರೆ. ಯಾಕಂದರೆ ಅಷ್ಟೊಂದು ಸಂತೋಷ ಅವರಿಗಾಗಿದೆ. ಇಷ್ಟು ವರ್ಷ ರಾಮಲಲ್ಲ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು, ರಾಮನ ಒಂದು ದೇವಸ್ಥಾನ ಆಗಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಜನ ಇಷ್ಟು ಭವ್ಯವಾಗಿರುವಂತಹ ದೇವಸ್ಥಾನ, ಇಷ್ಟು ದೊಡ್ಡದಾಗಿರುವಂತಹ ದೇವಸ್ಥಾನ ಅಲ್ಲಿ ನಿರ್ಮಾಣ ಮಾಡಲಾಗುತ್ತೆ ಅಂತ ಹೇಳಿ ಬಹುಶಃ ಊಹಿಸಿರ್ಲಿಕ್ಕಿಲ್ಲ. ಆದರೆ ಈಗ ಅವರ ಊಹೆಗೂ ಮೀರಿರುವಂತಹ ರಾಮನ ದೇವಸ್ಥಾನ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದರ ಸಂಪೂರ್ಣ ಕಾರ್ಯ ಏನೇನೋ 2.5-3 ವರ್ಷದಲ್ಲಿ ಆಗಿ ಹೋಗುತ್ತೆ. ಆದರೆ ಈಗ ಆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕೆಲಸ ಇವತ್ತು ಆಗ್ತಾ ಇದೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ವಿಷ್ಣು ಪ್ರಸಾದ್, ಕೇವಲ ಅಯೋಧ್ಯೆಯಲ್ಲಿ ಮಾತ್ರವಲ್ಲ ಜೈ ಶ್ರೀರಾಮ್ ಅನ್ನೋ ಘೋಷಣೆಗಳು ಎಲ್ಲೆಲ್ಲೂ ಕೂಡ ಜೈ ಶ್ರೀರಾಮ್ ಅನ್ನೋ ಘೋಷಣೆಗಳು ಮೊಳಗ್ತಾ ಇವೆ. ಸದ್ಯಕ್ಕೆ ಎಲ್ಲಿದ್ದೀರಾ? ಅಯೋಧ್ಯೆಯ ಯಾವ ಭಾಗದಲ್ಲಿದ್ದೀರಾ? ಅಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ? ಖಂಡಿತ ಸಭಾ, ಈ ಒಂದು ನೀವು ಹೇಳಿದಂತೆ ರಾಮ ಜಪ ಅನ್ನುವಂಥದ್ದು ಕೇವಲ ಅಯೋಧ್ಯೆ ಮಾತ್ರ ಅಲ್ಲ, ಇಡೀ ದೇಶ ವಿದೇಶಗಳಲ್ಲೂ ಕೂಡ ಮೊಳಗ್ತಾ ಇರುವಂಥದ್ದು. ಸಾವಿರಾರು ಭಕ್ತರು, ಅದರಲ್ಲೂ ಪ್ರಮುಖವಾಗಿ ದೇಶ ವಿದೇಶದಿಂದ ಬಂದಿರುವಂತಹ ಭಕ್ತರು ಅಯೋಧ್ಯೆಯಲ್ಲಿ ಇವತ್ತು ತುಂಬಿ ತುಳುಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ರೀತಿ ಬಂದಿರುವಂತಹ ಭಕ್ತರ ಬಾಯಲ್ಲಿ ಬರ್ತಿರುವಂಥದ್ದು ಕೇವಲ ಒಂದೇ ರಾಮ ಜಪ ಅಂತ. ನಾನೀಗ ಇದ್ದೀನಿ ಹನುಮಾನ್ ಗಡಿಯ ಮೇಲ್ಗಡೆ ಇರುವಂಥದ್ದು. ಅಂದ್ರೆ ಅಯೋಧ್ಯೆ ಹೇಗಿದೆ ಅಂದ್ರೆ ಮೇಲಿಂದ ಟಾಪ್ ವ್ಯೂ ನೋಡ್ತಾ ಹೋದಂತ ಸಂದರ್ಭದಲ್ಲಿ ಇದು ನ್ಯೂಸ್ ಫಸ್ಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ಅಬ್ಸರ್ವ್ ಮಾಡಬಹುದು ಅಯೋಧ್ಯೆ ಮೇಲಿಂದ ಹೇಗ್ ಕಾಣುತ್ತೆ ಅಂತ. ಅಂದ್ರೆ ಇಡೀ ಅಯೋಧ್ಯೆಯನ್ನ ಇವತ್ತು ನಿನ್ನೆ ಹಿಂದಲೂ ಕೂಡ ಸಿಂಗರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ನಾನು ಟಾಪ್ ವ್ಯೂ ಅಲ್ಲಿ ರಾಮಪಥ ರಸ್ತೆ ಅಂದ್ರೆ ಅಯೋಧ್ಯೆ ದೇವಸ್ಥಾನ ಹಾಗೂ ಹನುಮಾನ್ ಗಡಿ ದೇವಾಲಯಕ್ಕೆ ಬರುವಂತಹ ರಸ್ತೆ ಏನಿದೆ ಅದನ್ನ ಸಿಂಗರಿಸುವುದನ್ನ ಗಮನಿಸ್ತಾ ಹೋಗ್ಬೋದು. ಅಂದ್ರೆ ನಿನ್ನೆಯಿಂದಾನು ಕೂಡ ಈ ಒಂದು ಅರೇಂಜ್ಮೆಂಟ್ ನಡೀತಾ ಇತ್ತು. ಇವತ್ತು ಅಂತಿಮವಾಗಿ ಇದು ಫೈನಲ್ ಆಗಿರುವಂತದ್ದು. ಇನ್ನ ಇವತ್ತು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಏನೋ ಉದ್ಘಾಟನಾ ಕಾರ್ಯಕ್ರಮ ಮುಗಿಯುತ್ತೆ. ಲಲ್ಲನ್ಗೆ ನೇರವಾಗಿ ಅಂದ್ರೆ ಅವರಿಗೆ ಇವತ್ತು ಪ್ರಾಣ ಪ್ರತಿಷ್ಠೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಈ ಮೂಲಕ ಅಯೋಧ್ಯೆಯ ಸುಮಾರು 500 ವರ್ಷಗಳ ಸ್ಟ್ರಗಲ್ ಏನಿದೆ ಅದನ್ನ ತೆರೆ ಎಳೆಯುವಂತಹ ಕೆಲಸ ಆಗುತ್ತೆ. ಈಗಾಗಲೇ ಮೋದಿ ಅವರು ಕೂಡ ಹೊರಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಇವತ್ತು ಬರುವಂತಹ ಮೋದಿ ಸುಮಾರು 5 ಗಂಟೆಗಳ ಕಾಲ ಇವತ್ತು ಅಯೋಧ್ಯೆಯಲ್ಲೇ ಸಮಯವನ್ನು ಕಳೀತಾರೆ. ಮೊದಲು ಬಂದಂಥವರು ಭಕ್ತರುಗಳ ಜೊತೆ ಮಾತಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಅದ ಬಳಿಕ ಪೂಜೆ ಕಾರ್ಯಗಳಲ್ಲಿ ಕೈಗೊಳ್ತಾರೆ. ಸುಮಾರು 55 ನಿಮಿಷಗಳ ಕಾಲ ಅವರು ಇವತ್ತು ಪೂಜೆಯಲ್ಲಿ ಕಳೀತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಇನ್ನು ಅಯೋಧ್ಯೆಗೆ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಂತಂದ್ರೆ, ಇಲ್ಲಿ ಹೇಳುವಂಥದ್ದು ಈ ಭಾಗದ ಜನರು ಹೇಳೋದು ಏನಂತಂದ್ರೆ ಬಂದರು ಸಾಧು ಮಂದಿರ್ ಅಂತೇಳಿ. ಅಂದ್ರೆ ಆ ಅಯೋಧ್ಯೆಯ ಯಾವ ಭಾಗದಲ್ಲಿ ನಾವು ನೋಡಿದ್ರು ಕೂಡ ನಾವು ಈ ಹನುಮಾನ್ನ ಪ್ರತಿರೂಪ ಆಗಿರುವಂತಹ ಆಂಜನೇಯನ ಪ್ರತಿರೂಪ ಆಗಿರುವಂತಹ ಮಂಗಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅಯೋಧ್ಯೆಯ ಎಲ್ಲಾ ಭಾಗದಲ್ಲೂ ಕಂಡು ಬರುತ್ತೆ. ಇಲ್ಲಿ ಮನೆ ಮೇಲೆ ಅಯೋಧ್ಯೆಯಲ್ಲಿ ಇರುತ್ತೆ, ಜೊತೆಗೆ ರಸ್ತೆಯಲ್ಲಿ ಇರುತ್ತೆ. ಯಾವ ಭಾಗದಲ್ಲಿ ಅಂದ್ರೆ ಇಲ್ಲಿರುವಂತಹ ಜನರು ಅದನ್ನ ದೇವ್ರ ರೀತಿ ಕಾಣ್ತಾರೆ. ಅದಕ್ಕೆ ಹೊಡೆಯುವಂಥದ್ದಾಗ್ಲಿ ಅದನ್ನ ಗದ್ರಿ ಆಚೆ ಕಳಿಸೋದಾಗ್ಲಿ ಯಾವುದೇ ರೀತಿ ಕೆಲಸ ಮಾಡಲ್ಲ, ಅದು ಇಟ್ಕೊಳ್ತಾರೆ. ಇನ್ನ ಎರಡನೇದಾಗಿ ಸಾಧುಗಳು. ಇಡೀ ಅಯೋಧ್ಯೆಯ ತುಂಬಾ ಸುಮಾರು 250ಕ್ಕೂ ಹೆಚ್ಚು ಮಠಗಳಿದೆ. ಎಲ್ಲರನ್ನು ಕೂಡ ಮಹಾರಾಜ್ ಅಂತೇಳಿ ಇಲ್ಲಿ ಸಂಬೋಧಿಸ್ತಾರೆ. 250ಕ್ಕೂ ಹೆಚ್ಚು ಮಠಗಳಲ್ಲೂ ಕೂಡ ಅನೇಕ ಮಂದಿ ಸಾಧುಗಳಿದ್ದಾರೆ. ಎಲ್ರಿಗೂ ಕೂಡ ಇಲ್ಲಿ ಜನರು
ಪ್ರತಿನಿತ್ಯ ಗೌರವಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇನ್ನ ಮೂರನೇ ಅಂಶ ಏನಂತಂದ್ರೆ ಮಂದಿರ್ ಅಂತೇಳಿ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಸಭಾ ಈ ಭಾಗದಲ್ಲಿ ನೋಡಿದ್ರೆ ಯಾವ ಮೂಲ ಕಾರ್ನಲ್ಲಿ ನೋಡಿದ್ರು ಕೂಡ ಗೋಪುರಗಳು ಕಂಡು ಬರುತ್ತೆ, ಎಲ್ಲಾ ದೇವಸ್ಥಾನಗಳಿರುವಂತದ್ದು. ಇಡೀ ಅಯೋಧ್ಯೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 7,000 ದೇವಸ್ಥಾನಗಳಿದೆ. ಅಂದ್ರೆ ಒಬ್ಬ ವ್ಯಕ್ತಿ ಏನಾದ್ರೂ ಅಯೋಧ್ಯೆಗೆ ಬಂದ್ರೆ ಅದನ್ನ ನೋಡ್ಬೇಕು ಅಂತಂದ್ರೆ ಸುಮಾರು 365 ದಿನಗಳಲ್ಲಿ ಒಂದು ವರ್ಷವೇ ಇಡೀ ವರ್ಷವೇ ಪೂರ್ತಿ ಅಯೋಧ್ಯೆಯಲ್ಲಿರುವಂತಹ ಒಂದೊಂದು ದೇವಸ್ಥಾನಗಳಿಗೆ ತೆರಳುತ್ತಾ ಹೋದ್ರು ಕೂಡ ದಿನಕ್ಕೆ 5 ರಿಂದ 10 ಮುಗಿಸಿದ್ರು ಕೂಡ ಮುಗಿಸೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ 7,000 ದೇವಸ್ಥಾನಗಳಿರುವಂತದ್ದು ಅಯೋಧ್ಯೆಯಲ್ಲಿ. ಈ ರೀತಿ ಅಯೋಧ್ಯೆಯಲ್ಲಿ ಒಂದ್ ರೀತಿ ಅದೇ ಹೇಳ್ದಂತೆ ಈಗ ಬಂದರ್ ಸಾಧು ಮಂದಿರ್ ಅನ್ನೋದಕ್ಕೆ ಅಯೋಧ್ಯೆಯ ಪ್ರತೀಕ ಅನ್ನುವಂಥದ್ದು. ಮತ್ತೆ ನಿತ್ಯ ದೇವರು ಪೂಜೆ ನಡೆಯುತ್ತೆ. ಪ್ರತಿ ಬಾರಿ ಎಲ್ಲೋದ್ರೂ ಕೂಡ ಜೈ ಶ್ರೀರಾಮ್ ಧ್ವನಿಯೇ ಮೊಳಗಿಸುತ್ತೆ. ಎಲ್ಲಾ ಕಡೆನೂ ಕೂಡ ಮಂಗಳಾರತಿ ಇರ್ಬೋದು, ಗಾನ ಭಜನೆಗಳಿರ್ಬೋದು, ಇದು ಅಯೋಧ್ಯೆಯನ್ನ ಮುಳುಗಿಸಿದೆ ಅಂತ ಹೇಳ್ಬೋದು. ಇನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ನೋಡೋದಾದ್ರೂ ಕೂಡ ಈಗಾಗಲೇ ಏನೋ ಸಾಕಷ್ಟು ಮಂದಿ ವಿಷ್ಣು, ಧನ್ಯವಾದ ಡೀಟೇಲ್ಸ್ಗಾಗಿ. ಸೊ ಅಯೋಧ್ಯೆಯಿಂದ ಲೈವ್ ಅಪ್ಡೇಟ್ಸ್ಗಳನ್ನ ಪಡ್ಕೊಳ್ಳೋದು ಮತ್ತಷ್ಟು ಬಾಕಿ ಇದೆ. ಸೊ ನಾನಂತೂ ರಾಜಾಜಿನಗರದಲ್ಲಿರುವಂತಹ ರಾಮ ಮಂದಿರದಿಂದ ನಿಮಗೆ ಇಷ್ಟೊತ್ತು ಅಪ್ಡೇಟ್ಸ್ಗಳನ್ನು ನೀಡಿದ್ದೀನಿ. ನನ್ನ ಕೆಲಸ ಅಂತೂ ರಾಮ ಮಂದಿರದಿಂದ ಈಗ ಮುಗಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.